ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹಿತನುಡಿ ಸಂಚಿಕೆಯಲ್ಲಿ ನಮ್ಮ ಬದುಕಿಗೆ ಪ್ರೇರಣೆಯಾಗುವಂತಹ ಒಂದು ಉತ್ತಮ ನುಡಿ ಕುರಿತು ಚಿಂತನೆ ಮಾಡೋಣ. ಗೆಲ್ಲುತ್ತಾ ಹೋಗುವನು ಇತಿಹಾಸವನ್ನು ಸೃಷ್ಟಿಸುತ್ತಾನೆ, ಸೋತು ಗೆಲ್ಲುವನು ಇತಿಹಾಸವನ್ನೇ ಬದಲಿಸುತ್ತಾನೆ. ಈ ಮಾತು ಎಷ್ಟೊಂದು ಅರ್ಥಗರ್ಭಿತವಾಗಿದೆಯಲ್ಲವೇ? ನಿರಂತರವಾಗಿ ಗೆಲುವಿನ ಹಾದಿಯಲ್ಲಿ ಸಾಗುವ ವ್ಯಕ್ತಿ ಸಮಾಜದಲ್ಲಿ ತನ್ನದೇ ಆದ ಗುರುತನ್ನು ಮೂಡಿಸುತ್ತಾನೆ. ಸಮಾಜ ಅವನನ್ನು ನೋಡುವ ದೃಷ್ಟಿಕೋನವೇ ಬೇರೆ. ಅವನ ಸಾಧನೆಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗುತ್ತವೆ. ಆದರೆ ಇನ್ನೊಂದೆಡೆ ನಿರಂತರ ಸೋಲು, ನಿರಾಶೆ ಮತ್ತು ನೋವುಗಳನ್ನು ಅನುಭವಿಸಿದರೂ ಪ್ರಯತ್ನವನ್ನು ಬಿಡದೆ ಮುಂದುವರಿಯುವ ವ್ಯಕ್ತಿ ಇದ್ದಾನೆ ಎಂದರೆ ಅವನ ಕತೆ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗುತ್ತದೆ. ಸೋತು ಗೆದ್ದವನ ಕಥೆ ಯಾವತ್ತೂ ಸುಲಭವಾಗಿ ಗೆದ್ದವನ ಕಥೆಗಿಂತ ಹೆಚ್ಚು ಪ್ರೇರಣಾದಾಯಕ. ಸೋಲು ಮತ್ತು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳು. ಇವೆರಡನ್ನೂ ಸಮಾನ ದೃಷ್ಟಿಯಿಂದ ಸ್ವೀಕರಿಸುವ ಮನೋಭಾವ ನಮಗಿರಬೇಕು. ಸೋಲು ನೋವು ಕೊಡುತ್ತದೆ, ಮನಸ್ಸನ್ನು ಕುಗ್ಗಿಸುತ್ತದೆ, ಕೆಲವೊಮ್ಮೆ ನಮ್ಮ ಆತ್ಮವಿಶ್ವಾಸವನ್ನೇ ಕದಡುತ್ತದೆ. ಎಷ್ಟೋ ಬಾರಿ ನಾವು ಸೋತಾಗ ಇನ್ನೇನೂ ಪ್ರಯತ್ನವೇ ಬೇಡ ಎಂದು ಅಂದುಕೊಳ್ಳುತ್ತೇವೆ. ಆದರೆ ಸೋತಿದ್ದಕ್ಕಾಗಿ ಪ್ರಯತ್ನವನ್ನೇ ಬಿಟ್ಟು ಬಿಡುವುದು ನಮ್ಮ ಜೀವನದ ಅತಿ ದೊಡ್ಡ ಸೋಲು. ವಿನ್ನರ್ಸ್ ನೆವರ್ ಕ್ವಿಟ್ ಆ್ಯಂಡ್ ಕ್ವಿಟರ್ಸ್ ನೆವರ್ ವಿನ್ ಎಂಬಂತೆ ಗೆಲ್ಲುವವನು ಎಂದಿಗೂ ಪ್ರಯತ್ನ ಬಿಟ್ಟು ಬಿಡುವುದಿಲ್ಲ. ಪ್ರಯತ್ನ ಬಿಟ್ಟು ಬಿಡುವವನು ಎಂದಿಗೂ ಗೆಲ್ಲುವುದಿಲ್ಲ. ಪ್ರಯತ್ನವೇ ಪರಮೇಶ್ವರ. ಉದ್ಯಮೇನೈವ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈ ನ ಹಿ ಸೂಕ್ತಸ್ಯೆ ಸಿಂಹಸ್ಯೆ ಪ್ರವಿಶಂತಿ ಮುಖೇ ಮೃಗಾ. ಅರ್ಥಾತ್ ವ್ಯಕ್ತಿಯ ಕೆಲಸಗಳು ಕೇವಲ ಆಸೆಯಿಂದ ನೆರವೇರುವುದಿಲ್ಲ, ಅದಕ್ಕಾಗಿ ಶ್ರಮ ಅವಶ್ಯಕ. ಮಲಗಿರುವ ಸಿಂಹದ ಬಾಯಿಗೆ ಯಾವ ಮೃಗ, ಜಿಂಕೆ ತಾನಾಗಿಯೇ ಹೋಗಿ ಬೀಳುವುದಿಲ್ಲ. ಸಿಂಹ ಕಾಡಿನ ರಾಜನಾದರೂ ಕೂಡ ಅದು ತನ್ನ ಆಹಾರಕ್ಕಾಗಿ ಪ್ರಯತ್ನಿಸಲೇಬೇಕು. ಅದೇ ರೀತಿ ನಾವು ಕೂಡ ಮನಸ್ಸಿನಲ್ಲಿ ಕೇವಲ ಆಸೆಗಳ ಗೋಪುರ ಕಟ್ಟಿದರೆ ಸಾಲದು, ಅದಕ್ಕೆ ತಕ್ಕ ಪ್ರಯತ್ನವೂ ಅಗತ್ಯ. ಪ್ರತಿಯೊಂದು ಸೋಲು ನಮಗೆ ಒಂದು ಪಾಠ ಕಲಿಸುತ್ತದೆ. ನಾವು ಎಲ್ಲಿ ತಪ್ಪಿದ್ದೇವೆ ಎಂಬುದನ್ನು ತೋರಿಸುತ್ತದೆ. ಸೋತಾಗ ಕುಗ್ಗದೆ ಮತ್ತಷ್ಟು ದೃಢವಾಗಿ ಪ್ರಯತ್ನಶೀಲರಾಗಬೇಕು. ನಂಬಿಕೆ, ಸಹನೆ ಮತ್ತು ನಿರಂತರ ಪ್ರಯತ್ನ, ಈ ಮೂರು ಇದ್ದರೆ ಸೋಲು ಎಂದಿಗೂ ಶಾಶ್ವತವಲ್ಲ. ಇಂದು ಸೋತವನು ನಾಳೆ ಗೆದ್ದು ಕೇವಲ ಇತಿಹಾಸವನ್ನು ಸೃಷ್ಟಿಸುವುದಲ್ಲ, ಇತಿಹಾಸವನ್ನೇ ಬದಲಿಸಬಲ್ಲನು. ಇತಿಹಾಸವನ್ನು ಬದಲಿಸುವ ಶಕ್ತಿ ನಿನ್ನೊಳಗೇ ಇದೆ. ಸೋಲು ನಿನ್ನ ಅಂತ್ಯವಲ್ಲ, ಅದು ನಿನ್ನ ಗೆಲುವಿನ ಆರಂಭ ಎಂದು ಹೇಳುತ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದ.